ಅವರಲ್ಲೇ ವರಿಷ್ಠರು ಹೇಳ್ತಾರೆ ಎಷ್ಟು ಅವಧಿ ಇನ್ನೊಂದು ಮತ್ತೊಂದು ಹೇಳೋಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಅಂತ ಅವ್ರ ಪಕ್ಷದಲ್ಲೇ ಈಗಾಗಲೇ ವರಿಷ್ಠರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಅವ್ರು ಕೇಳಿರೋದು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಬಹುಮತ ಒಳ್ಳೆ ಸಂಖ್ಯೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದರೆ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋಂಥದ್ದನ್ನ ಸಂಬಂಧ ಕಲ್ಪಿಸಿದ್ದಾರೆ. ಆದರೆ ನಡೀತಿರುವಂಥ ಚುನಾವಣೆ ವಿಧಾನಸಭೆ ಚುನಾವಣೆ ಅಲ್ಲ, ನಡೀತಿರೋ ಚುನಾವಣೆ ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ತರ್ತೀರಪ್ಪ? ಸಿದ್ದರಾಮಯ್ಯನವ್ರು ಏನಾದ್ರು ಲೋಕಸಭಾ ಚುನಾವಣೆ ನಿಲ್ತಿದಾರ? ಸಿದ್ದರಾಮಯ್ಯನವ್ರು ಏನಾದ್ರು ಪ್ರಧಾನಮಂತ್ರಿ ಅಭ್ಯರ್ಥಿಗಳ? ಯಾಕೆ ಡಾಕ್ಟರ್ ಯತೀಂದ್ರ ಅವರಿಗೆ ಈ ತಿಳುವಳಿಕೆ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಅವ್ರು ಇವತ್ತು ತಿಳುವಳಿಕೆ ಹೆಚ್ಚಿಸ್ಕೋಬೇಕು. ನಡೀತಿರೋದು ವಿಧಾನಸಭೆ ಚುನಾವಣೆ ಅಲ್ಲ, ನಡೀತಿರೋದು ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆ ರಾಷ್ಟ್ರೀಯ ನಾಯಕರಂದ್ರೆ ನಾನು ಪ್ರಧಾನಮಂತ್ರಿ ಆಗ್ತಾರಾ? ಅವ್ರೇನಾರ ನಡೀತಿರೋದು ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ನಡೀತಿರೋದು ಏನು ವಿಚಾರ? ನರೇಂದ್ರ ಮೋದಿ ಅವ್ರು ಮಾಡಿರೋ ಕೆಲಸ ಈ ದೇಶದ ಜನಕ್ಕೆ ಸಲ್ಲಿದಾರ? ಅಭಿವೃದ್ಧಿ ಜನಕ್ಕೆ ಸಂತೋಷ ಇದೆಯಾ? ಜನರು ನರೇಂದ್ರ ಮೋದಿ ಮೇಲೆ ಅಭಿಮಾನ ಇದೆಯಾ? ಆ ಪ್ರಶ್ನೆ ಇವತ್ತು ಒಪ್ಕೊಳ್ಳೋರು ನರೇಂದ್ರ ಮೋದಿ ಅವ್ರು ಬೆಂಬಲ ಕೊಡ್ತಾರೆ, ಇಲ್ಲದವರು ಇಲ್ಲ ಅಂತ. ಇವತ್ತು ಈ ಪ್ರಶ್ನೆ ಇರ್ಬೇಕಾರೆ ಸಿದ್ದರಾಮಯ್ಯನವ್ರನ್ನ ಯಾಕ್ರಪ್ಪ ಮಧ್ಯೆ ತರ್ತೀರಾ? ಏನಾದ್ರು ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಲೋಕಸಭಾ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಏನಾದ್ರು ಘೋಷಣೆ ಮಾಡಿದಾರ? ಅಥವಾ ನಿಮ್ಗೆ ಯಾಕೆ ಆತಂಕ? ಕೊಟ್ಟಿರೋದು ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಗೆ ಬಹುಮತ ಕೊಟ್ಟಿದ್ದಾರೆ, 136 ಜನ ಕೊಟ್ಟಾರೆ. ಇನ್ನೂನು ಯಾಕೆ ನಡೀತಾನೆ ಇದಿರಲ್ಲ? ಇದನ್ನ ಬಿಡಿ. ಎಲ್ಲೆಲ್ಲೋ ಸಂಬಂಧ ಕಲ್ಪಿಸಂತ ನಮ್ಮ ಜನರು ಬಹಳ ಬುದ್ಧಿವಂತರು ನಮ್ಮ ನಾಡಿನ ಜನರು. ಹಾಗಾಗಿ ಇದ್ಯಾವುದು ಸಂಬಂಧ ಇಲ್ಲ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗ್ಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗನ ಇಚ್ಛೆ. ಆ ಇಚ್ಛೆ ಪ್ರಕಾರವಾಗಿ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗ್ತಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ 100ಕ್ಕೆ 100 28 ಸೀಟನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ತೀವಿ. ಹಾಗಾಗಿ ಅವ್ರ ಮುಖ ತೋರಿಸ್ಕೊಳ್ಳೋಕ್ಕಲ್ಲ. ನನಗೆ ಎಲ್ಲಿ ನರೇಂದ್ರ ಮೋದಿ ಅವ್ರು ಓಟ್ ಹಾಕ್ಬಿಟ್ರೆ ನನ್ನ ಕತೆ ಏನಪ್ಪಾ ಅಂತ ಇವ್ರಿಗೇನು ಆತಂಕ ಇರಬೇಕು. ಈ ಆತಂಕವನ್ನು ಬಿಡಿ. ನಡೀತಿರೋದು ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಷ್ಟೇ. ಅವರಲ್ಲೇ ವರಿಷ್ಠರು ಹೇಳ್ತಾರೆ ಎಷ್ಟು ಅವಧಿ ಇನ್ನೊಂದು ಮತ್ತೊಂದು ಹೇಳೋಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಅಂತ ಅವ್ರ ಪಕ್ಷದಲ್ಲೇ ಈಗಾಗಲೇ ವರಿಷ್ಠರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಅವ್ರು ಕೇಳಿರೋದು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಬಹುಮತ ಒಳ್ಳೆ ಸಂಖ್ಯೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದರೆ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋಂಥದ್ದನ್ನ ಸಂಬಂಧ ಕಲ್ಪಿಸಿದ್ದಾರೆ. ಆದರೆ ನಡೀತಿರುವಂಥ ಚುನಾವಣೆ ವಿಧಾನಸಭೆ ಚುನಾವಣೆ ಅಲ್ಲ, ನಡೀತಿರೋ ಚುನಾವಣೆ ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ತರ್ತೀರಪ್ಪ? ಸಿದ್ದರಾಮಯ್ಯನವ್ರು ಏನಾದ್ರು ಲೋಕಸಭಾ ಚುನಾವಣೆ ನಿಲ್ತಿದಾರ? ಸಿದ್ದರಾಮಯ್ಯನವ್ರು ಏನಾದ್ರು ಪ್ರಧಾನಮಂತ್ರಿ ಅಭ್ಯರ್ಥಿಗಳ? ಯಾಕೆ ಡಾಕ್ಟರ್ ಯತೀಂದ್ರ ಅವರಿಗೆ ಈ ತಿಳುವಳಿಕೆ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಅವ್ರು ಇವತ್ತು ತಿಳುವಳಿಕೆ ಹೆಚ್ಚಿಸ್ಕೋಬೇಕು. ನಡೀತಿರೋದು ವಿಧಾನಸಭೆ ಚುನಾವಣೆ ಅಲ್ಲ, ನಡೀತಿರೋದು ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆ ರಾಷ್ಟ್ರೀಯ ನಾಯಕರಂದ್ರೆ ನಾನು ಪ್ರಧಾನಮಂತ್ರಿ ಆಗ್ತಾರಾ? ಅವ್ರೇನಾರ ನಡೀತಿರೋದು ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ನಡೀತಿರೋದು ಏನು ವಿಚಾರ? ನರೇಂದ್ರ ಮೋದಿ ಅವ್ರು ಮಾಡಿರೋ ಕೆಲಸ ಈ ದೇಶದ ಜನಕ್ಕೆ ಸಲ್ಲಿದಾರ? ಅಭಿವೃದ್ಧಿ ಜನಕ್ಕೆ ಸಂತೋಷ ಇದೆಯಾ? ಜನರು ನರೇಂದ್ರ ಮೋದಿ ಮೇಲೆ ಅಭಿಮಾನ ಇದೆಯಾ? ಆ ಪ್ರಶ್ನೆ ಇವತ್ತು ಒಪ್ಕೊಳ್ಳೋರು ನರೇಂದ್ರ ಮೋದಿ ಅವ್ರು ಬೆಂಬಲ ಕೊಡ್ತಾರೆ, ಇಲ್ಲದವರು ಇಲ್ಲ ಅಂತ. ಇವತ್ತು ಈ ಪ್ರಶ್ನೆ ಇರ್ಬೇಕಾರೆ ಸಿದ್ದರಾಮಯ್ಯನವ್ರನ್ನ ಯಾಕ್ರಪ್ಪ ಮಧ್ಯೆ ತರ್ತೀರಾ? ಏನಾದ್ರು ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಲೋಕಸಭಾ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಏನಾದ್ರು ಘೋಷಣೆ ಮಾಡಿದಾರ? ಅಥವಾ ನಿಮ್ಗೆ ಯಾಕೆ ಆತಂಕ? ಕೊಟ್ಟಿರೋದು ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಗೆ ಬಹುಮತ ಕೊಟ್ಟಿದ್ದಾರೆ, 136 ಜನ ಕೊಟ್ಟಾರೆ. ಇನ್ನೂನು ಯಾಕೆ ನಡೀತಾನೆ ಇದಿರಲ್ಲ? ಇದನ್ನ ಬಿಡಿ. ಎಲ್ಲೆಲ್ಲೋ ಸಂಬಂಧ ಕಲ್ಪಿಸಂತ ನಮ್ಮ ಜನರು ಬಹಳ ಬುದ್ಧಿವಂತರು ನಮ್ಮ ನಾಡಿನ ಜನರು. ಹಾಗಾಗಿ ಇದ್ಯಾವುದು ಸಂಬಂಧ ಇಲ್ಲ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗ್ಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗನ ಇಚ್ಛೆ. ಆ ಇಚ್ಛೆ ಪ್ರಕಾರವಾಗಿ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗ್ತಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ 100ಕ್ಕೆ 100 28 ಸೀಟನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ತೀವಿ. ಹಾಗಾಗಿ ಅವ್ರ ಮುಖ ತೋರಿಸ್ಕೊಳ್ಳೋಕ್ಕಲ್ಲ. ನನಗೆ ಎಲ್ಲಿ ನರೇಂದ್ರ ಮೋದಿ ಅವ್ರು ಓಟ್ ಹಾಕ್ಬಿಟ್ರೆ ನನ್ನ ಕತೆ ಏನಪ್ಪಾ ಅಂತ ಇವ್ರಿಗೇನು ಆತಂಕ ಇರಬೇಕು. ಈ ಆತಂಕವನ್ನು ಬಿಡಿ. ನಡೀತಿರೋದು ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆಯಲ್ಲಿ
ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.